Welcome to part 2 light reflection and refraction chapter. In previous video I told you about some of the very basic points to draw ray diagrams. Next step ಇವಾಗ ಏನಪ್ಪಾ ಅಂತಂದ್ರೆ ray diagram ಹೆಂಗೆ ಡ್ರಾ ಮಾಡೋದು ಅನ್ನೋದಕ್ಕೆ ನಾವು ಬೇಸಿಕ್ ಪಾಯಿಂಟ್ಸ್ ನೋಡಿದ್ವಿ ಪ್ರೀವಿಯಸ್ ವಿಡಿಯೋದಲ್ಲಿ. ಇವಾಗ ನಾವು ರೂಲ್ಸ್ ನೋಡೋಣ. 4 ರೂಲ್ ವೆರಿ ಇಂಪಾರ್ಟೆಂಟ್ ರೂಲ್ ಇದಾವೆ. 4 ರೂಲ್ ನೀವು ತಿಳ್ಕೊಂಡ್ಬಿಟ್ರೆ ನೀವು ಈವನ್ ಲೆನ್ಸ್ಗೂ ಕೂಡ ಆರಾಮಾಗಿ ಬರೀಬಹುದು, ಅಥವಾ ಕಾನ್ವೆಕ್ಸ್ ಲೆನ್ಸ್ ಇರ್ಬೋದು, ಕಾನ್ಕೇವ್ ಲೆನ್ಸ್ ಇರ್ಬೋದು, ಈವನ್ ಕಾನ್ಕೇವ್ ಮಿರರ್ ಇರ್ಬೋದು ಅಥವಾ ಕಾನ್ವೆಕ್ಸ್ ಮಿರರ್ ಇರ್ಬೋದು. ಈ ರೂಲ್ಸ್ ಮಾತ್ರ ಸೇಮ್ ಇರ್ತವೆ. ಅಲ್ಲಿ ರಿಫ್ರಾಕ್ಷನ್ ಆಗುತ್ತೆ, ಇಲ್ಲಿ ರಿಫ್ಲೆಕ್ಷನ್ ಆಗುತ್ತೆ. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ನೋಡೋಣ ಬರೀ 4 ರೂಲ್ ಏನಿದೆ, ವೆರಿ ಸಿಂಪಲ್ ರೂಲ್ ಇದಾವೆ ನೋಡೋಣ. ಸಿ ಫಸ್ಟ್ ಏನಾದ್ರು ಇನ್ಸಿಡೆಂಟ್ ರೇ ಏನಾದ್ರು ಈ ಪ್ರಿನ್ಸಿಪಲ್ ಆಕ್ಸಿಸ್ ಗೆ, ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೆ ನಾನು ಪ್ರಿನ್ಸಿಪಲ್, ಇದಕ್ಕೇನಂತ ಹೇಳ್ತೀವಿ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ವಾ. ಈ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಇನ್ಸಿಡೆಂಟ್ ರೇ ಏನಾದ್ರು ಪ್ಯಾರಲಲ್ ಆಗಿತ್ತು ಅಂತಂದ್ರೆ ರಿಫ್ಲೆಕ್ಟೆಡ್ ರೇನ ಹೆಂಗ್ ಬರಿಬೇಕು ಅಂತಂದ್ರೆ ಏನೋ ಎಫ್ ಮುಖಾಂತರ ಬರಿಬೇಕು ರಿಫ್ಲೆಕ್ಟೆಡ್ ರೇ, ರೈಟ್. ಸಿ ಸೆಕೆಂಡ್ ರೂಲ್ ಅಲ್ಲಿ ನೋಡೋಣ. ಸೆಕೆಂಡ್ ರೂಲ್ ಅದ್ರ ಅಪೋಸಿಟ್. ಇನ್ಸಿಡೆಂಟ್ ರೇ ಏನಾದ್ರು ಎಫ್ ಮುಖಾಂತರ ಬೀಳ್ತಾ ಇದೆ ಮಿರರ್ ಗೆ ಅಂತಂದ್ರೆ ನೋಡಿ ಥ್ರೂ ಎಫ್ ಹೋಗಿದೆ ಇನ್ಸಿಡೆಂಟ್ ರೇ. ರಿಫ್ಲೆಕ್ಟೆಡ್ ರೇ ಹೆಂಗ್ ಬರ್ಬೇಕು ನನಗೆ? ರಿಫ್ಲೆಕ್ಟೆಡ್ ರೇ ಪ್ಯಾರಲಲ್ ಟು ದಿ ಪ್ರಿನ್ಸಿಪಲ್ ಆಕ್ಸಿಸ್. ಈ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿರುತ್ತೆ. ಅಲ್ಲಿ ನೋಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ರೇ ಬಿತ್ತು, ಎಫ್ ಮುಖಾಂತರ ರಿಫ್ಲೆಕ್ಟೆಡ್ ರೇ ಬಂತು. ಸೆಕೆಂಡ್ ರೂಲ್ ಅಲ್ಲಿ ಎಫ್ ಮುಖಾಂತರ ಇನ್ಸಿಡೆಂಟ್ ರೇ ಬಿತ್ತು, ಪ್ಯಾರಲಲ್ ಆಗಿ ರಿಫ್ಲೆಕ್ಟೆಡ್ ರೇ ಹೋಯ್ತು. ವೆರಿ ಇಂಪಾರ್ಟೆಂಟ್, ಈಸಿ ಅಲ್ವಾ? ನೆಕ್ಸ್ಟ್ ಥರ್ಡ್ ವಿಡಿಯೋ ನೋಡಿ. ಥರ್ಡ್ ರೂಲ್ ಏನ್ ಹೇಳುತ್ತೆ? ಸಿ ಮುಖಾಂತರ ಏನಾದ್ರೂ ಇನ್ಸಿಡೆಂಟ್ ರೇ ಬಿತ್ತಪ್ಪ ಅಂದ್ರೆ ರಿಫ್ಲೆಕ್ಟೆಡ್ ರೇ ಕೂಡ ಸೇಮ್ ವೇಲ್ ಹೋಗುತ್ತೆ. ಒಂಥರ ರೌಡಿ ಇದ್ದಂಗೆ ಇದು. ಡಿಶುಮ್ ಅಂದ್ರೆ ವಾಪಸ್ ಡಿಶುಮ್, ರೈಟ್. ಸೇಮ್ ಅವನು ಹೊಡೆದ, ರೈಟ್, ವಾಪಸ್ ಇವನು ಹೊಡೆದ, ಸಿ ಅಲ್ಲಿ ವಾಪಸ್ ಹೋಯ್ತು. ವೆರಿ ಈಸಿ ನೋಡಿ. ಫೋರ್ತ್ ಇನ್ನ ಈಸಿ, ಅದಕ್ಕಿಂತ ಈಸಿ ಇದು ಫೋರ್ತ್. ಸಿ ಇನ್ಸಿಡೆಂಟ್ ರೇ ಏನಾದ್ರೂ ಪಿ ಮೇಲೆ ಬಿತ್ತು, ಪೋಲ್, ಪಿ ಅಂದ್ರೆ ಪೋಲ್ ಮೇಲೆ ಬಿತ್ತಪ್ಪ ಅಂದ್ರೆ ರಿಫ್ಲೆಕ್ಟೆಡ್ ರೇನು ಕೂಡ ನಾವು ಈ ತರ ಬರಿಬೇಕು. ಈ ತರ ಹೆಂಗ್ ರಿಫ್ಲೆಕ್ಷನ್ ಆಗತ್ತಪ್ಪ ಅಂದ್ರೆ ಇದು ಒನ್ ವೆರಿ ಇಂಪಾರ್ಟೆಂಟ್ ರೂಲ್ ಯು ಹ್ಯಾವ್ ಟು ರಿಮೆಂಬರ್. ಯಾವಾಗ್ಲೂ ರಿಫ್ಲೆಕ್ಷನ್ ಹೆಂಗ್ ಆಗುತ್ತೆ ಅಂದ್ರೆ ಆಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಆಗುತ್ತೆ. ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾದ್ರೂ 30 ಡಿಗ್ರಿ ಇತ್ತು ಅಂದ್ರೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ 30 ಡಿಗ್ರಿನೇ ಇರುತ್ತೆ. ಈ 4 ರೂಲ್ ಇಂಪಾರ್ಟೆಂಟ್ ರೂಲ್ಸ್ ಇಷ್ಟು ಗೊತ್ತಾಗ್ಬಿಟ್ರೆ ಸಾಕು, ಈಸಿಯಾಗಿ ನೀವು ರೇ ಡಯಾಗ್ರಾಮ್ ಬರೀಬಹುದು. ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನ್ ಹೇಳ್ಕೊಡ್ತೀನಿ ನಿಮಗೆ ಅಂದ್ರೆ ರೇ ಡಯಾಗ್ರಾಮ್ ಬರೆಯೋಕೆ ಆಬ್ಜೆಕ್ಟ್ ಪ್ಲೇಸ್ ಎಲ್ಲಿದ್ದಾಗ ಇಮೇಜ್ ಎಲ್ಲಿರುತ್ತೆ ಅನ್ನೋದಕ್ಕೆ ಒಂದು ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಡ್ತೀನಿ. ಆಮೇಲೆ 1 or 2 ರೇ ಡಯಾಗ್ರಾಮ್ಸ್ ಬರೆದು ಪ್ರಾಕ್ಟೀಸ್ ಮಾಡೋಣ.